ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ನಮೋ ನಮಃ. ಸ್ನೇಹಿತರೆ, ಅಧಿಕ ಮಾಸದ ಸೋಮವಾರದ ಶುಭಾಶಯಗಳು. ಇವತ್ತು ನಾನೊಂದು ಅದ್ಭುತವಾಗಿರುವಂಥ ಕೇಳಿದರೂ ಶೀಘ್ರ ಫಲವನ್ನು ಕೊಟ್ಟು ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುವಂತಹ ಒಂದು 16 ಸೋಮವಾರ ವ್ರತ ಕಥೆಯನ್ನು ಹೇಳಕೊಡ್ತೀನಿ ಸ್ನೇಹಿತರೆ. 16 ಸೋಮವಾರ ವ್ರತವನ್ನು ಮಾಡುವವರಿಗೆ ಕತೆ ಗೊತ್ತಿರುತ್ತಾ, ಮಾಡದೇ ಇರುವವರು ತಪ್ಪದೇ ಒಂದು ವ್ರತ ಕಥೆ ಕೇಳಿದ್ರೆ ಆ ಭಗವಂತ ಪಾರ್ವತಿಪತಿ ಶಿವ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಸಿದ್ಧಿ ಮಾಡ್ತಾನಂತ. ಈ ಒಂದು ಕಲಿಯುಗದಲ್ಲಿ ಅತಿ ಶೀಘ್ರವಾಗಿ ಫಲವನ್ನು ಇಷ್ಟಾರ್ಥವನ್ನು ಸಿದ್ಧಿ ಮಾಡುವಂಥ ವ್ರತ ಅಂತಿದ್ದು. ಕೇಳಿದ್ರೂ ಸಾಕು ಅಪಾರವಾದಂಥ ಪುಣ್ಯ ಲಭಿಸುತ್ತೆ ಸ್ನೇಹಿತರೆ. ತಪ್ಪದೆ ನೀವು ಎಲ್ಲರೂ ಕೇಳಿ ಆ ಗೌರಿ ಶಂಕರನ ಅನುಗ್ರಹಕ್ಕೆ ಪಾತ್ರರಾಗ್ರಿ ಸ್ನೇಹಿತರೆ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೂ ಶೇರ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ, ಬರ್ರಿ ವ್ರತಕಥೆ ಯಾವ ಥರ ಐತಂತ ನೀವು ಕೇಳ್ರಿ. 16 ಸೋಮವಾರ ವ್ರತಕಥೆ. ನೈಮಿಷಾರಣ್ಯವೆಂಬ ಪುಣ್ಯಭೂಮಿಯಲ್ಲಿ ಮಹಾಯಜ್ಞ ನಿರ್ವಹಣೆಗಾಗಿ ಕೂಡಿದ ಶೌನಕಾದ ಋಷಿಗಳು ಸರ್ವ ಪುರಾಣಗಳನ್ನು ಬಲ್ಲಂಥ ಸೂತನನ್ನು ಕುರಿತು ನಮಸ್ಕರಿಸಿ, ಸೂತನೇ, ನಿನ್ನಿಂದ ನಾವು ಉತ್ತಮವಾದ ಹಲವಾರು ವ್ರತಗಳನ್ನು ಕೇಳಿದೆವು. ಬಯಸಿದ ಫಲವು ಯಾವ ವ್ರತದಿಂದ ಬೇಗನೆ ದೊರಕುವುದೋ ಅಂತಹ ಒಂದು ಉತ್ತಮೋತ್ತಮವಾದ ವ್ರತವನ್ನು ನಿನ್ನಿಂದ ಕೇಳಲು ನಾವು ಅಪೇಕ್ಷಿಸುವೆವು. ಕೃಪೆ ಮಾಡಿ ಹೇಳುವುದಾಗಬೇಕು ಎಂದು ಕೇಳಿದರು. ಸೂತ ಪುರಾಣಿಕರು, ಎಲೆ ಪುಣ್ಯ ಭಾಗಿಗಳಾದ ಋಷಿಗಳಿರ, ಈಗ ನೀವು ನನ್ನಲ್ಲಿ ಕೇಳಿದ ವಿಷಯವನ್ನೇ ಪೂರ್ವದಲ್ಲಿ ಜಗಜ್ಜನನಿಯಾದ ಪಾರ್ವತಿಯು ತನ್ನ ಪ್ರಾಣವಲ್ಲಭನಾದ ಪರಮೇಶ್ವರನನ್ನು ಕುರಿತು ಕೇಳಿದಳು. ಆಗ ಪರಮೇಶ್ವರನು ಪಾರ್ವತಿಗೆ ಹೇಳಿದದ್ದನ್ನೇ ನಿಮಗೆ ಹೇಳುವೆನು, ಏಕ ನಮಸ್ಕಾರರಾಗಿ ಕೇಳಿರಿ ಎಂದನು. ಒಂದಾನೊಂದು ಸಮಯದಲ್ಲಿ ರಜತಗಿರಿಯೊಳಗೆ ಕೈಲಾಸ ಮಂದಿರದಲ್ಲಿ ರತ್ನಮಯ ಸುವರ್ಣ ಸಿಂಹಾಸನದಲ್ಲಿ ಜಟಾಧಾರಿಯಾದ ಶ್ರೀಮದ್ ಪರಮೇಶ್ವರನು ವಿರಾಜಮಾನನಾಗಿದ್ದನು. ಆತನ ವಿಗ್ರಹವು ಕೋಟಿ ಸೂರ್ಯರಿಗೆ ಸಮನಾಗಿ ಉದ್ಭಾಸಿತವಾಗಿತ್ತು. ಅವನು ಯೋಗಾಸನದಲ್ಲಿ ಕುಳಿತಿದ್ದನು. ಆತನ ಕೈಗಳಲ್ಲಿ ವರಾಭಯ ಮುದ್ರೆಗಳಿದ್ದವು. ಮುಖ ಮಂಡಲವು ಮುಗುಳು ನಗೆಯಿಂದ ತುಂಬಿ ಬ್ರಹ್ಮ ತೇಜಸ್ಸಿನಿಂದ ಮಿನುಗುತ್ತಿತ್ತು. ಮೈಮೇಲೆ ಶ್ರೇಷ್ಠವಾದ ವ್ಯಾಘ್ರಾಂಬರವು ಶೋಭಿಸುತ್ತಿತ್ತು. ಪ್ರಸ್ತುತ ಪಾರ್ವತೀಪತಿಯಾದ ಭಗವಾನ್ ಪರಮೇಶ್ವರನು ಪರಮಸುಂದರನು. ಎಲ್ಲ ಕಾರ್ಯ ಬಾಹುಲ್ಯದಿಂದ ನಿವೃತ್ತನಾಗಿ ಸ್ವಚಿತ್ತದಿಂದ ಏಕಾಂತದಲ್ಲಿ ಕುಳಿತು ಪತಿಯನ್ನು ಕುರಿತು ಪಾರ್ವತಿಯು, ಹೇ ಜಗನ್ನಾಥ, ನಾನು ನಿನ್ನಿಂದ ಎಲ್ಲ ಉತ್ತಮೋತ್ತಮವಾದ ಆಗಮನಗಳನ್ನು, ನೀತಿ ಶಾಸ್ತ್ರ, ಯೋಗಶಾಸ್ತ್ರ, ಸಿದ್ಧಿಶಾಸ್ತ್ರ, ತಂತ್ರಶಾಸ್ತ್ರ, ಭಕ್ತಿಶಾಸ್ತ್ರ ಇದೇ ಮೊದಲಾದ ಶಾಸ್ತ್ರಗಳನ್ನು, ಸಮಸ್ತ ದೇವಿಯರ ಚರಿತ್ರೆಗಳನ್ನು ಕೇಳಿದನು. ಇಷ್ಟಾರ್ಥಗಳನ್ನು ಪೂರೈಸುವ ಅದೆಷ್ಟೋ ವ್ರತಗಳನ್ನಾದರೂ ಕೇಳಿರುವೆನು. ಈಗ ಎಲ್ಲ ಧರ್ಮ ಕಾಳ ಅವ್ಯವಸ್ಥೆಗಳಲ್ಲಿರುವ ಎಲ್ಲರಿಗೂ ಅಲ್ಪ ಪ್ರಯಾಸದಿಂದ ಮಹಾಫಲವನ್ನು ಕೂಡಲೇ ನಿಶ್ಚಿತವಾಗಿ ಕೊಡುವಂತಹ ಒಂದು ಉತ್ತಮೋತ್ತಮವಾದ ವ್ರತವನ್ನು ನೀನು ಪ್ರಸನ್ನನಾಗಿದ್ದ ಪಕ್ಷಕ್ಕೆ ನನಗೆ ಹೇಳುವ ಕೃಪೆಯಾಗಬೇಕು ಎಂದು ಕೈ ಮುಗಿದು ವಿನೀತಳಾಗಿ ಪ್ರಾರ್ಥಿಸಿದಳು. ಅದಕ್ಕೆ ಶಂಕರನು ಮುಗುಳು ನಗೆಯನ್ನು ಸೂಸುತ್ತಾ ಪ್ರಸನ್ನಚಿತ್ತನಾಗಿ, ಪ್ರಿಯೆ ಹಿಮನಗ ಜಾತೆ ಪಾರ್ವತಿ, ನೀನು ನನ್ನ ಮುದ್ದು ಮಡದಿ, ನನ್ನ ಪೂರ್ಣ ಪ್ರೇಮದ ಕೃಪೆಗೆ ಪಾತ್ರಳು. ನಿನ್ನ ಪ್ರಶ್ನೆಗೆ ಉತ್ತರ ಹೇಳದಿರುವೆನೇ? ಅಲ್ಲದೆ ನೀನು ಬಯಸುವ ಸಂಗತಿಯು ಲೋಕಹಿತಾರ್ಥವಾದದ್ದು ಎಂದು ಹತ್ತಿರ ಕರೆದು ಮೈದಡವಿ ಎಡತೊಡೆಯ ಮೇಲೆ ಕುಳಿರಿಸಿಕೊಂಡು ಹೇಳತೊಡಗಿದನು. ಪ್ರಾಣಪ್ರಿಯೆ ಪಾರ್ವತಿ, ನಿನಗೆ ಅತ್ಯಂತ ಗೌಪ್ಯವಾದದ್ದಾದರೂ ನಿನ್ನ ಮತ್ತು ಲೋಕಹಿತಾರ್ಥವಾಗಿ ನಿನ್ನ ಬಯಕೆಗೆ ತಕ್ಕಂತೆ ಒಂದು ಶ್ರೇಷ್ಠವಾದ ಉತ್ತಮ ವ್ರತವನ್ನು ಹೇಳುವೆನು. ನೀನು ಪೂರ್ಣ ಜಿಜ್ಞಾಸೆಯಿಂದ ಪ್ರಶ್ನಿಸಿದ ಮೂಲಕ ಒಮ್ಮನದಿಂದ ಕೇಳು ಎಂದು ಹೇಳುವ ಅಗತ್ಯವಿಲ್ಲ. ನಾನು ಹೇಳುವ ವ್ರತವು ನಕ್ಷತ್ರಗಳಲ್ಲಿ ಚಂದ್ರನು, ಗ್ರಹಗಳಲ್ಲಿ ಸೂರ್ಯನು, ನದಿಗಳಲ್ಲಿ ಗಂಗೆಯು, ಇಂದ್ರಿಯಗಳಲ್ಲಿ ಮನಸ್ಸು ಹೇಗೆ ಶ್ರೇಷ್ಠವೋ ಹಾಗೆ ಶ್ರೇಷ್ಠವೂ ಸ್ವಾರಸ್ಯಪೂರ್ಣವೂ ಆಗಿದೆ. ನಾನು ಪೂರ್ವದಲ್ಲಿ ಪುರಾಣ ಚರಿತ್ರ ವ್ರತವನ್ನು ಕಂಡಿರುವಂತೆ ಹೇಳುವೆ. ನಾನು ಹೇಳುವ ವ್ರತಕ್ಕೆ ಷೋಡಶಂದು ವಾಸರ ವ್ರತ ಅಥವಾ 16 ಸೋಮವಾರಗಳ ವ್ರತ ಎಂದು ಹೆಸರು. ಈ ವ್ರತದ ಲೋಕೋತ್ತರವಾದ ಮಹತ್ವವನ್ನು ಎಷ್ಟೊಂದು ಹೇಳಲಿ. ಭಕ್ತಿಪೂರ್ವಕವಾಗಿ ಏಕಾಗ್ರತೆಯಿಂದ ಈ ವ್ರತವನ್ನು ಆಚರಿಸುವುದರಿಂದ ಅವರವರ ಮನೋಬಯಕೆಗಳು ಕ್ಷಿಪ್ರದಲ್ಲಿಯೇ ಕೈಗೂಡುವವು. ದರಿದ್ರನು ಧನವಂತನಾಗುವನು, ಕನ್ಯೆಯರು ಬಯಸಿದ ಪತಿಯನ್ನು ಹೊಂದುವರು, ಅಲ್ಲದೆ ಪತಿಯ ಮರಣವನ್ನು ಕೂಡ ತಪ್ಪಿಸಬಲ್ಲರು. ಬಂಜೆಯರು ಸುಪುತ್ರಿವತಿಯಾಗುವರು, ರೋಗಿಗಳು ದೃಢಕಾಯರಾಗುವರು, ಒದಗಬಹುದಾದ ಸಂಕಟಗಳು ದೂರವಾಗುವವು, ಅಗಲಿದವರು ಕೂಡುವರು. ವ್ರತಸ್ಥರಿಗೆ ದೊರಕುವಷ್ಟು ಪುಣ್ಯವು ನೋಡುವವರಿಗೂ ಕೇಳುವವರಿಗೂ ದೊರಕುವುದು. ವ್ರತ ಭಂಗ ಮಾಡುವವರು, ವ್ರತವನ್ನು ಹೀಗಳೆಯುವವರು ಹಲವು ವಿಧದ ಮಹಾಸಂಕಟಗಳಿಗೆ ಒಳಗಾಗುವರು. ಪಾರ್ವತಿ ದೇವ, ಈ ವ್ರತವನ್ನು ಯಾವಾಗ ಹೇಗೆ ಆಚರಿಸಬೇಕೆಂಬುದನ್ನು ಸವಿಸ್ತರವಾಗಿ ಹೇಳಲು ಬಯಸುವೆ ಎಂದು ಪ್ರಾರ್ಥಿಸಿದಳು. ಶಂಕರ,
ಶಿವೆ ಶಂಕರಿ, ಈ ವ್ರತವನ್ನು ಬೇಕಾದಾಗ ಇಷ್ಟಾರ್ಥವನ್ನು ಹೊಂದಬೇಕೆಂದು ಬಯಸಿದಾಗ ಆರಂಭಿಸಬಹುದು. ಕಾಲನಿಯಮವೇನೂ ಇಲ್ಲ. ಆದರೆ ಚಾತುರ್ಮಾಸವೆಂದೆನಿಸುವ 4 ತಿಂಗಳಲ್ಲಿ ಬರುವ 16 ಸೋಮವಾರ ಈ ವ್ರತವನ್ನು ಪಾಲಿಸಬೇಕು. ಸೋಮವಾರ ದಿನ ಉಪವಾಸವಿರಬೇಕು. ಮುಂಜಾವಿನಲ್ಲಿ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ನೆರವೇರಿಸಿ ಸಂಜೆಯಾಗುವ ವೇಳೆಗೆ ಮುನ್ನವೇ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನು ಧರಿಸಬೇಕು. ಮಡಿಯಿಂದಲೇ ಹುತ್ತದ ಮಣ್ಣಿನಿಂದ ಶಂಭುಲಿಂಗವನ್ನು ಮಾಡಿಕೊಳ್ಳಬೇಕು. ಅನುಕೂಲವಿದ್ದವರು ಬೆಳ್ಳಿ ಅಥವಾ ಹಿತ್ತಾಳೆಯ ಲಿಂಗಗಳನ್ನು ಉಪಯೋಗಿಸಬಹುದು. ಬಿಲ್ವಪತ್ರೆ, ಪುಷ್ಪ, ಧೂಪ, ದೀಪ, ಅಕ್ಷತೆ ಮೊದಲಾದ ಸುಗಂಧ ದ್ರವ್ಯಗಳಿಂದ ಷೋಡಶೋಪಚಾರಗಳಿಂದ ಪೂಜಿಸಬೇಕು. ಪಂಚಾಮೃತದ ಅಭಿಷೇಕಕ್ಕೂ ತಯಾರಿ ಮಾಡಿಕೊಳ್ಳುವುದು. ನಂತರ ಅದರಲ್ಲಿ 3 ಭಾಗ ಮಾಡಿ ಒಂದನ್ನು ಪ್ರಸಾದ ರೂಪವಾಗಿ ಎಲ್ಲರಿಗೂ ಕೊಡಬೇಕು. ಇನ್ನೊಂದನ್ನು ಹಸುವಿಗೆ ಕೊಟ್ಟು 3ನೇ ಭಾಗವನ್ನು ವ್ರತಸ್ಥರು ಸ್ವೀಕರಿಸಬೇಕು. ಅಂದು 5 ಸೇರು ಗೋಧಿಯ ಹಿಟ್ಟಿಗೆ ತಕ್ಕಷ್ಟು ಬೆಲ್ಲ, ತುಪ್ಪಗಳನ್ನು ಕೂಡಿಸಿ ಲಿಂಗಕ್ಕೆ ನಿವೇದಿಸಬೇಕು. ಬಳಿಕ ಮೊದಲಿನಂತೆಯೇ 3 ಭಾಗಗಳಾಗಿ ವಿಂಗಡಿಸಿ ವಿನಿಯೋಗಿಸಬೇಕು. ಪೂಜಿಸಿದ ಲಿಂಗಗಳನ್ನು ಆಗಾಗ ಇಲ್ಲವೇ ಒಟ್ಟಾಗಿ ಕೂಡಿಸಿ ಹೊಳೆಯಲ್ಲಿ ಅಥವಾ ಪವಿತ್ರ ಜಲದಲ್ಲಿ ವಿಸರ್ಜಿಸಬೇಕು. ಇದೇ ಈ ವ್ರತದ ವಿಧಾನವು. ಕೊನೆಯ ಸೋಮವಾರದಂದು ಅಡಿಗೆಯನ್ನು ಲಿಂಗಕ್ಕೆ ನಿವೇದಿಸಿ ತಾನು ಸ್ವೀಕರಿಸಬೇಕು. ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ದಕ್ಷಿಣೆ ಕೊಡಬೇಕು ಎಂದು ಪರಶಿವ ಪಾರ್ವತಿಗೆ ಹೇಳಿದ ಕಥೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ಸ್ನೇಹಿತರೆ. ನೋಡಿದ್ರಲ್ಲ 16 ಸೋಮವಾರ ವ್ರತಕಥೆ ಯಾವ ಥರ ಇತ್ತು ಅಂತ. ಎಷ್ಟು ಸರಳವಾದದ್ದು, ಕೇಳಿದ್ರೂ ಅಗಾಧವಾದ ಪುಣ್ಯವನ್ನು ಕೊಡುವಂಥದ್ದು ಸ್ನೇಹಿತರೆ. ತಪ್ಪದೆ ನೀವು ಎಲ್ಲರೂ ಕೇಳಿದ್ದಕ್ಕೆ ಕೋಟಿ ಕೋಟಿ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ. ಮತ್ತು ಇನ್ನೊಂದು ವಿಡಿಯೋದೊಳಗೆ ಭೇಟಿಯಾಗೋಣ ಸ್ನೇಹಿತರೆ.